ಸರ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಮಸ್ತೆ, ಸತ್ ಶ್ರೀ ಅಕಾಲ್, ವಣಕ್ಕಂ, ಸಲಾಮ್ ಅಲೈಕುಮ್. ನಾನು ನಿಮಗೆ ಇವತ್ತು ನಮ್ಮ ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗದಲ್ಲಿ ಇದ್ದೀನಿ. ನಾನು ಇವತ್ತು ಪ್ರೆಸೆಂಟಾಗಿ ಈ ಚಿತ್ರದುರ್ಗದ ಮೇಲ್ಗಡೆ ನೀವು ಫ್ಲೈಓವರ್ ನೋಡ್ತಾ ಇರ್ಬೋದು. ಇದು ದಾವಣಗೆರೆ ಹೋಗೋವಂಥ ರಸ್ತೆ. ಇದು ಅಂದರೆ ಪುಣೆ ಟು ಬೆಂಗಳೂರು, ಬಾಂಬೆ ಟು ಬೆಂಗಳೂರು, ಡೆಲ್ಲಿ ಟು ಬೆಂಗಳೂರು, ಕಾಶ್ಮೀರ್ ಟು ಬೆಂಗಳೂರು, ಈ ಥರ ಹೋಗುವಂಥ ರಸ್ತೆ ಇದು. ಈ ರಸ್ತೆಗೆ ಕೇವಲ ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಒಳ್ಳೆ ಅಡಿಕೆ ತೋಟ, ಅಂದರೆ ಚಿತ್ರದುರ್ಗಕ್ಕೆ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಒಂದು ಒಳ್ಳೆ ಒಂದು ಅಡಿಕೆ ತೋಟ ತೋರಿಸ್ಬೇಕು ಇವತ್ತು ನಮ್ಮ ಕಸ್ಟಮರ್ಗಳಿಗೆ. ತುಂಬ ಜನ ನೋಡ್ತಾ ಇರ್ತೀರಾ, ಜಮೀನು ತೊಗೊಳ್ಬೇಕಾ ಅಥವಾ ನಾವು ಬಂಗಾರ ತೊಗೊಬೇಕಾ ಅಂತ ಹೇಳ್ಬಿಟ್ಟು. ಬಂಗಾರದ ಬೆಲೆ ಇವತ್ತಿಗೆ 1,71,000 ರೂಪಾಯಿ, ಅಂದರೆ 1,71,000 ರೂಪಾಯಿ ಪ್ರತಿ ಒಂದು 10 ಗ್ರಾಮ್ಗೆ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಅದೇನು 10 ಗ್ರಾಮ್ ಅಂತ ಕರಿತೀವಿ, ಕೇರಳದಲ್ಲಿ 8 ಗ್ರಾಮ್ಗೆ ಹೋಗುತ್ತೆ. ಇವತ್ತು ಚಿನ್ನದ ಬೆಲೆ ತುಂಬ ದುಬಾರಿ ಆಗಿರೋದ್ರಿಂದ ಎಲ್ಲ ಕಸ್ಟಮರ್ಗಳು ಭೂಮಿ ಬೆಲೆ ಇದೇ ಥರ ಸಹ ಬೆಳೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಥರ ಒಂದು ಒಳ್ಳೆ ರಸ್ತೆಗೆ, ಹೈವೇಗೆ 10 ಕಿಲೋಮೀಟರ್ ದೂರ ಅಂತಂದರೆ ಏನು ದೊಡ್ಡದೇನಲ್ಲ. ತುಂಬ ಒಳ್ಳೆ ಒಂದು ಆಲೋಚನೆ ಇರೋವಂಥ ಭೂಮಿ. ಫಲ ಕೊಡುವಂಥ ನಾನು ಅಡಿಕೆ ತೋಟ ಕೊಡ್ತೀನಿ ನಿಮಗೆ. ಇವತ್ತು ಒಂದು ಗಿಡ ಬೆಳೆಸಿ ಆ ಗಿಡಗಳೆಲ್ಲ ನಾವು ದೊಡ್ಡವು ಮಾಡಿ ಮತ್ತು ಅದರಲ್ಲಿ ಫಲ ತೊಗೊಬೇಕಾದ್ರೆ ತುಂಬ ಸಮಯ ಹಿಡಿಸುತ್ತೆ. ಆದರೆ ರೆಡಿ ಫಾರ್ ತೋಟ, ಅಂದರೆ ರೆಡಿ ತೋಟ ಇದ್ದರೆ ತೋಟ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಕಂಪ್ಲೀಟಾಗಿ ಸಂಕ್ಷಿಪ್ತವಾದಂಥ ಒಂದು ಮಾಹಿತಿ ಕೊಡ್ತೀನಿ. ನಾನು ನಮ್ಮ ಕಸ್ಟಮರ್ ದೇವರುಗಳಿಗೆ ಹೇಳೋದು ಒಂದೇ ವಿಷಯ, ಯಾವುದೇ ಆದಂಥ ನೀವು ಕಾಮೆಂಟ್ ಹಾಕಕ್ಕೆ ಹೋಗ್ಬೇಡಿ, ಸಮಯ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಭೂಮಿ ಬೆಲೆ ತುಂಬ ಫಾಸ್ಟಾಗಿ ಬೆಳೀತಾ ಇದೆ. ಒಳ್ಳೆ ಭೂಮಿನ ನೀವು ತೊಗೊಳೋದಕ್ಕೆ ಪ್ರಯತ್ನ ಮಾಡಿ. ನಮ್ಮಂಥ ಒಂದು ಹತ್ರ ಬಂದರೆ ನಿಮಗೆ ಒಂದು ಒಳ್ಳೆ ಭೂಮಿನ ಕೊಡೋ ಅಂಥ ಒಂದು ಕಾರ್ಯಕ್ರಮ ಮಾಡಿಕೊಡ್ತೀನಿ ನಾನು ನಿಮಗೆ. ಯಾವುದೇ ಥರ ನಿಮಗೆ ಲೀಗಲಲ್ಲಿ ಇಶ್ಯೂ ಇರೋಂಥ ಪ್ರಾಪರ್ಟಿಗಳು ನಾವು ನಿಮಗೆ ಶೋ ಮಾಡೋದಿಲ್ಲ, ನಾವು ಸಹ ಅದನ್ನು ಬೈ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಎಲ್ಲ ನಮ್ಮ ಬೆಂಗಳೂರಿನಲ್ಲಿ ಇರುವಂಥ ಗ್ರಾಹಕರಿಗೆ, ಅಂದರೆ ಕಸ್ಟಮರ್ಗಳಿಗೆ ಹೇಳೋದು ಒಂದೇ ಮಾತು, ತುಂಬ ಒಂದು ದಿನಗಳಿಂದ ಎಲ್ಲೆಲ್ಲೋ ಹೋಗಿ ಎಲ್ಲೆಲ್ಲೋ ಭೂಮಿಗಳು ನೋಡಿ ಸುಸ್ತಾಗಿ ನಿಮ್ಮದು ಒಂದು ಮೈಂಡ್ ಡೈವರ್ಟ್ ಆಗೋಗಿರುತ್ತೆ. ಭೂಮಿ ತೊಗೊಳೋಣ ಬೇಡ, ಭೂಮಿ ತೊಗೊಳೋಣ, ಆ ಥರ ಕನ್ಫ್ಯೂಷನ್ ಇರೋಕ್ಕೆ ಹೋಗ್ಬೇಡಿ. ಭೂಮಿ ತೊಗೊಳ್ಬೇಕಂತಂದರೆ ಒನ್ ಟೈಮ್ ಈ ಭೂಮಿ ಪ್ರಿಯಾನ ನೀವು ಕಾಂಟ್ಯಾಕ್ಟ್ ಮಾಡಿ, ಈ ಸೈನಿಕನ ಕಾಂಟ್ಯಾಕ್ಟ್ ಮಾಡಿ ನೀವು. ಈ ಸೈನಿಕ ನಿಮಗೆ ದೇಶದ ಒಂದು ಬೆನ್ನೆಲುಬಾಗಿ ಒಬ್ಬ ರೈತ ಇರ್ತಾನೆ, ಅದೇ ಜೊತೆ ಒಂದು ಸೈನಿಕ ಸಹ ಇರ್ತಾನೆ. ಈ ಸೈನಿಕರಿಗೆ ಸಪೋರ್ಟ್ ಮಾಡ್ತಾ ಒಂದು ಒಳ್ಳೆ ಪ್ರಾಪರ್ಟಿನ ತೊಗೊಳೋದಕ್ಕೆ ಮುಂದೆ ಬನ್ನಿ ಅಂತ ಹೇಳ್ತಾ ನಿಮ್ಗೆ ಒಂದು ಒಳ್ಳೆ ಪ್ರಾಪರ್ಟಿನ ನಾನು ಶೋ ಮಾಡ್ತೀನಿ ಸ್ನೇಹಿತರೆ. ಇವತ್ತು ಭೂಮಿ ತೊಗೊಳೋದು ಜೊತೆಗೆ ಒಂದು ಖುಷಿನೂ ಸಹ ಸಿಗುತ್ತೆ. ಜೀವನದಲ್ಲಿ ತುಂಬ ಜನ ಕಷ್ಟಪಟ್ಟಿರ್ತೀರ, ಹಣನ ಒಂದೊಂದು ರೂಪಾಯಿನೂ ಸಹ ಕೂಡಿಟ್ಟಿರ್ತೀರ. ಅದನ್ನು ಒಂದು ಒಳ್ಳೆ ಭೂಮಿನ ಖರೀದಿ ಮಾಡಿದ್ರೆ ನಿಮ್ಮ ಇಡೀ ಜೀವನ ಬಂಗಾರ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ನೋಡಿ ಕೆರೆ ನೋಡಿ, ಇಲ್ಲಿ ಕೆರೆ ನೋಡಿ ಸಂತೋಷ ಪಡಿ. ಯಾಕೆಂದರೆ ಇವತ್ತು ಕೆರೆ ಕಟ್ಟೆಗಳು ಬೆಂಗಳೂರಲ್ಲಿ ನೋಡೋದಕ್ಕೆಲ್ಲ ಅಸಾಧ್ಯ, ಸಿಗೋದಿಲ್ಲ. ಇಲ್ಲಿ ಕೆರೆಯಲ್ಲಿ ನಮ್ಮ ಇಡೀ ಚಿತ್ರದುರ್ಗದಲ್ಲಿ ನೀರಿಗೆ ಬರ ಇಲ್ಲ ಸ್ನೇಹಿತರೆ. ತುಂಬ ಜನಕ್ಕೆ ಕಾನ್ಸೆಪ್ಟ್ ಆ ಥರ ಇರುತ್ತೆ, ನೀರಿದೆಯಿಲ್ಲ ಅಂತ. ನೋಡಿ ಕೆರೆ ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ. ಇದೊಂದೇ ಅಂತಲ್ಲ, ನಮ್ಮ ಇಡೀ ಚಿತ್ರದುರ್ಗ ಜಿಲ್ಲೆಯಲ್ಲಿ ವಾಣಿ ವಿಲಾಸ ಸಾಗರ ಇದೆ. ಇಡೀ ರೈತರ ಒಂದು ಬೆನ್ನೆಲುಬಾಗಿ ನಿಂತಿದೆ ವಾಣಿ ವಿಲಾಸ ಸಾಗರ. ಜೊತೆಗೆ ಕೆರೆ ಕಟ್ಟೆಗಳೆಲ್ಲ ತುಂಬಿದೆ. ನೀವು ಎಲ್ಲ ಬಂದರೆ ನಮ್ಮ ಇಡೀ ಚಿತ್ರದುರ್ಗ ತಾಲೂಕಲ್ಲಿ ಅಥವಾ ಚಿತ್ರದುರ್ಗ ಜಿಲ್ಲೆಯಲ್ಲಿ ಎಲ್ಲ ಕೆರೆಗಳು ಸಹ ನಿಮಗೆ ತುಂಬಿರುವಂಥ ಒಂದು ಪ್ರಕೃತಿನ ತೋರಿಸ್ತೀನಿ ನಾನು ನಿಮಗೆ. ನಂತರ ನೀವು ಜಮೀನ ಒಂದು ಪರಿಚಯ ಮಾಡ್ಕೊಳ್ಳಿ. ಬನ್ನಿ ಜಮೀನಿಗೆ ಹೋಗೋಣ ಸ್ನೇಹಿತರೆ. ಇದು ಭದ್ರಾ ಮೇಲ್ದಂಡೆ ಯೋಜನೆ. ಇದು ನೀವು ನೋಡ್ತಾ ಇರೋದು ಚಾನಲ್ಲು ಭಾಳ ಚೆನ್ನಾಗಿದೆ. ಇದು ಚಾನಲ್ಲು, ಈ ಚಾನಲ್ಲು ಹರಿದು ಮುಂದೆವರೆಗೂ ಹೋಗುತ್ತೆ. ಇದು ಇಡೀ ದೊಡ್ಡ ಪ್ರಾಜೆಕ್ಟ್. ಇದು ಸುಮಾರು ಕೋಟಿಗಳು, ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್. ಇದು ನೀವು ಕಾಣಿಸ್ತಾ ಇರ್ಬೋದು ನೋಡಿ. ಇದು ಭದ್ರಾ ಬಂದಿದೆ, ಭದ್ರಾ ನೀರು ಹರಿಬೇಕು ಅಷ್ಟನ್ನು. ಈಗ ಆಲ್ರೆಡಿ ಎಲ್ಲ ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಪ್ರಾಜೆಕ್ಟ್ ಬಂದುಬಿಟ್ಟು ಸುಮಾರು ಈಗ ಒಂದು 6 ರಿಂದ 7 ವರ್ಷದಿಂದ ಪ್ರಾಜೆಕ್ಟ್ ನಡೀತಾ ಇದೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮಲ್ಲಿ ಎಲ್ಲ ರೈತರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದು ನಮ್ಮ ಇಡೀ ಚಿತ್ರದುರ್ಗನ ಒಂದು ಎದೆಯ ಭಾಗ ಆಗಿ ಈ ಭದ್ರಾ ಮೇಲ್ದಂಡೆ ಬಂದಿದೆ. ನಮ್ಮ ಚಿತ್ರದುರ್ಗದಲ್ಲಿ ನೀರಾವರಿ ನೋಡಬೇಕಂದ್ರೆ ಶಿವಮೊಗ್ಗ ದಾವಣಗೆರೆನೂ ಫೇಲು ನಮ್ಮ ಚಿತ್ರದುರ್ಗದ ಮುಂದೆ. ಈ ರಸ್ತೆಯಿಂದ ನಾವು ಇಲ್ಲಿ ಸಬ್ ರೋಡ್ಗೆ ಹೋಗ್ತೀವಿ. ಅಂದರೆ ಇದು ಕೇವಲ 1.5 ಕಿಲೋಮೀಟರ್ ಆಗುತ್ತೆ. ತುಂಬ ಚೆನ್ನಾಗಿದೆ, ರಸ್ತೆಗೆ ಏನು ಸಮಸ್ಯೆ ಇಲ್ಲ. ಇದು ಸಹ ತಾರ್ ರೋಡ್ ಆಗುತ್ತೆ ನೆಕ್ಸ್ಟ್ ಬರೋ ದಿನಗಳಲ್ಲಿ. 30 ಅಡಿ ರಸ್ತೆ ಬರುತ್ತೆ. ಇದು ಜಮೀನಿಗೆ ಹೋಗೋದಕ್ಕೆ ತುಂಬ ಚೆನ್ನಾಗಿದೆ. ಜಮೀನಿನ ರಸ್ತೆ ತುಂಬ ಚೆನ್ನಾಗಿದೆ. ನೀವು ತಂತಿ ಬೇಲಿ, ಇದೆಲ್ಲ ಕಂಪ್ಲೀಟ್ ತಂತಿ ಬೇಲಿಯಾಗಿದೆ. ಬೌಂಡ್ರಿ ತೋರಿಸ್ತಾ ಇದ್ದೆ ನಾನು ನಿಮಗೆ. ಒಳಗಡೆ ಅಡಿಕೆ ತೋಟ, ಅದ್ಭುತವಾದಂಥ ಅಡಿಕೆ ತೋಟ ನಿಮಗೆ.
ಸರ್ ರಸ್ತೆ ನೋಡ್ತಿದ್ರಾ, ಇದು ರಸ್ತೆ ನೋಡಿ, ಈ ಕಡೆಯಿಂದ ರಸ್ತೆ ತುಂಬ ಚೆನ್ನಾಗಿದೆ. ರಸ್ತೆ ಬಗ್ಗೆ ನೀವು ಡೌಟ್ ಪಡೋಕೆ ಹೋಗ್ಬೇಡಿ, ಒಳ್ಳೆ ನಕಾಸೆ ರಸ್ತೆ, 30 ಅಡಿ ರಸ್ತೆ ಇದೆ. ಆಮೇಲೆ ಜಮೀನು, ಇದು ಎಂಟ್ರೆನ್ಸ್ ನೋಡಿ ತೋರಿಸ್ತಾ ಇದೆ ನಾನು ನಿಮಗೆ. ಇದು ಗೇಟು ಬೀಗ ಈಗ ಸದ್ಯಕ್ಕೆ ಇದು ಕಳೆದೋಗ್ಬಿಟ್ಟಿದೆ. ಇಲ್ಲ ನಮ್ಮ ಇವರು ಪಾಪ ಜಮೀನವರು ತರೋದು ಮರ್ತ್ಬಿಟ್ಟಿದ್ದಾರೆ. ಹಾಗಾಗಿ ಈಗ ಹಾಗೆ ನಾನು ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ. ತೋಟ ಮಾತ್ರ ಅದ್ಭುತವಾದಂಥ ತೋಟ, ತುಂಬ ಚೆನ್ನಾಗಿದೆ ಕಂಪ್ಲೀಟಾಗೆ. ತೋಟದ ಬಗ್ಗೆ ನೋ ಡೌಟ್, ಒಳ್ಳೆ ಅಡಿಕೆ ತೋಟ. ಈ ಥರ ತೋಟಗಳು ನೀವು ಬೆಳೆಸೋದಕ್ಕೆ ತುಂಬ ಶ್ರಮ ಪಡಬೇಕಾಗುತ್ತೆ. ತೋಟ ತುಂಬ ಚೆನ್ನಾಗಿದೆ, ಎಲ್ಲ ಫಲದಲ್ಲಿದೆ ಈಗ ನೋಡಿ ಸರ್, ಎಲ್ಲ ತಂತಿ ಬೇಲಿ ಕಂಪ್ಲೀಟಾಗಿ. ಇದು ಫ್ರಂಟ್ ಫೇಸು, ಅದು ನಾನು ಬ್ಯಾಕ್ ಫೇಸಲ್ಲಿ ತೋರಿಸಿದೆ ನಿಮಗೆ. ಇಲ್ಲಿ ಈ ಕಲ್ಲಿನ ಕಟ್ಟಡ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಗೊತ್ತಾ, ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ. ಇಲ್ಲಿ ಒಳ್ಳೆ ನೀರು ತುಂಬ ಚೆನ್ನಾಗಿದೆ. ಬನ್ನಿ ಎಲ್ಲ ತೋಟಗಳೆಲ್ಲ ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಮೊದಲನೇದಾಗಿ ಸರ್ ಎಲ್ಲ ಒಳ್ಳೆ ತಂತಿ ಕಂಬ, ಮತ್ತು ಈಗ ತಾನೇ ಎಳ್ನೀರು ಒಂಬಳೆ ಹೊಡಿತಾ ಇದೆ ಕಂಪ್ಲೀಟಾಗಿ ಎಲ್ಲದರಲ್ಲೂ ಅಷ್ಟೇ. ಈಗ ರೀಸೆಂಟಾಗಿ ಹೊಡಿತಾ ಇದೆ ಒಂಬಳೆ. ತೆಂಗಲ್ಲಿ ಬೌಂಡ್ರಿಗೆಲ್ಲ ತೆಂಗು ಹಾಕಿದ್ದಾರೆ, ಒಳಗಡೆ ಎಲ್ಲ ಅಡಿಕೆ ಇದೆ ನೋಡಿ ಸರ್. ತೋಟ ತುಂಬ ಚೆನ್ನಾಗಿ ಮೇಂಟೈನ್ ಇದೆ. ಎಲ್ಲ ಈಗ ಅಡಿಕೆ ಕೊಯ್ಲೆಲ್ಲ ಮುಗಿದಿದೆ. ಈಗ ನೆಕ್ಸ್ಟು ಅಡಿಕೆ ಕೊಯ್ಲು, ನೆಕ್ಸ್ಟ್ ಹೊಸ ಒಂಬಳೆ ಹೊಡಿತಾ ಇದೆ ಈಗೆಲ್ಲ ಕಂಪ್ಲೀಟಾಗೆ. ತುಂಬ ಚೆನ್ನಾಗಿದೆ. ಇದು 4 ಎಕರೆ ಬರುತ್ತೆ, 4 ಎಕರೆ 9 ಗುಂಟೆ ಜಮೀನು. ಪ್ಲಸ್ ನಿಮಗೊಂದು ಮನೆಯೂ ಇದೆ, ಇದರಲ್ಲಿ ಶೆಡ್ ಇದೆ, 2 ಬೋರ್ ಇದೆ, ಟ್ರಾನ್ಸ್ಫಾರಮ್ ಇದೆ, ಸಬ್ಸೆಂಟ್ ವಾಟ್ರ್ ಆಗುತ್ತೆ, ವಾಟ್ರಿಗೇನು ಸಮಸ್ಯೆ ಇಲ್ಲ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ, ಮಾತ್ರ ಎಕ್ಸಲೆಂಟ್ ಪ್ರಾಪರ್ಟಿ, ರೆಡಿ ತೋಟ.